ಇದೇನ್ರಿ ಇದು ನಮ್ಮ ಸೊಸಿ ಹಿಂಗೆ ಗಡ್ಡಿ ತಕೊಂಡು ಕೂತದಲ್ಲ, ಅವ್ರು ಬಂದ್ರೆ ನಾ ಬರಂಗಿಲ್ಲ ಬೆಂಗಳೂರಿಗೆ ಅಂತೇಳಿ ಏನು ಮಾಡೋದು? ಅಂತಾಳ ತಗೋ ಶಿಟ್ನ್ಯಾಗ. ಆದ್ರೆ ಅಲ್ಲ ಬ್ಯಾಡ ಅಂತೇಳ ಬಿಟ್ಬಿಡು ಅಂತೀನಿ, ಕರ್ಕೊಂಡು ಹೋಗೋದು ನೀವು ಅಷ್ಟೇ ಹೋಗಿ ಬಂದ್ಬಿಡ್ರಿ. ಅಲ್ರಿ ನಿಮಗೆ ಗೊತ್ತದ ಇಲ್ಲ ನಾ ಎಲ್ಲಿ ಒಬ್ಬೇಕಿನೇ ಹೋಗಂಗಿಲ್ಲ ಅಂತ. ಅದಾಯ್ತು, ಆ ಊರಿಗಂತೂ ಒಬ್ಬೇಕಿನೇ ಹೋಗ್ಲಿಕ್ಕೆ ಒಟ್ಟೆ ಇಷ್ಟ ಇಲ್ಲಪ್ಪ ಮಾರಾಯ ನಮ್ಗೆ. ಯಾಕಂದ್ರಿ ಅಲ್ಲಿ ಅವರು ದೊಡ್ಡೂರಾಗಿರೋರು ಒಟ್ಟೆ ಮಾತೇ ಹೇಳಂಗಿಲ್ಲ, ನೋಡಿದ್ರೇನ್ರಿ? ಆಕಿ ಒಂದು ರೂಮ್ನಾಗ ಕುಡುದು, ಇವ ಒಂದು ರೂಮ್ನಾಗ ಕುಡುದು, ನಮಗದು ಬಗೆನೇ ಇರಂಗಿಲ್ಲ ರೀ. ನಮಗರೇ ಮಾತು ಬೇಕು. ನಾ ಇವ್ರನ್ನೆಲ್ಲರನ್ನ ಕರ್ಕೊಂಡು ಹೋದ್ನೆ ಅಂದ್ರೆ ಕಡೆ ಊಟ ಮಾಡಿ ನಮ್ಮಷ್ಟಕ್ಕೆ ನಾವು ಮಾತಾಡ್ಕೊತ ಕೂಡ್ತೀವಿ, ಹೆಂಗೋ ಒಂದು 2 ದಿನ ಹೊತ್ತು ಕಳೆದು ಬರ್ಲಿಕ್ಕೆ ಬರ್ತದೆ ಅಂತ ನಂದು. ಇದ್ರಾಗ ನಂದು ಸ್ವಾರ್ಥ ಅದ, ಅದ್ರ ಸಂಬಂಧ ಕರ್ಕೊಂಡು ಹೋಗ್ತೀನಿ. ಏನು ಮಾಡ್ಬೇಕನ್ನೇ ತಿಳಿಯವಲ್ದು. ಹೌದಾ, ಆಯ್ತು ತಗೋ, ನಾ ಹೇಳ್ತೀನಿ ಪ್ರಿಯಾಗ ಕರ್ಕೊಂಡು ಹೋಗ್ಬಾ. ಮತ್ತು ಆದ್ರೆ ಸುಂದರಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳು, ಬಾಯಿ ಬಿಗಿ ಹಿಡಿ ಅಂತ ಹೇಳಕಿನ ಅಲ್ಲಿ ಹೋಗಿ ತನ್ನ ಕಾರ್ಬಾರ್ ಬುದ್ಧಿ ತೋರಿಸ್ಬೇಡ ಅಂತೇಳು. ಇಲ್ರಿ ಈಗ ಹಂಗೆ ಮಾಡಂಗಿಲ್ಲ ಅಂದಾಳ. ಚಲೋ ಆಗ ನೋಡಿರಿಲ್ಲ, ಈಗ ಮನೆ ನೋಡಿದ್ರಿಲ್ಲ ಅವು ಇವ್ರು ಇದ್ರಿಗೆ ಹೆಂಗೆ ಮಾತಾಡಿಲ್ಲ. ನಾವು 2 ಹುಡುಗರನ್ನ ಒಂದು ಮಾಡಿಲ್ಲ, ಜೀವ ಉಳಿಸ್ಯಾಳ. ಹಿಂಗೆ ಒಂದೊಂದ್ಸಲ ತನ್ನ ಹುಡುಗ ಬುದ್ಧಿ ತೋರಿಸ್ತದದು. ಏನು ಹಂಗೆಲ್ಲಿ ಮಾಡ್ಲಿಕ್ಕಿಲ್ಲ ಈ ಸಲ ಹೋದಾಗ. ಏ ಅಪ್ಪ, ಹೋಗಿ ಹೋಗಿ ಅಂತಕ್ಕೆ ನಂಬುತ್ತೀಯಲ್ಲ ನೀನಂತಿ. ನನಗಂತೂ ಸುಂದ್ರಿ ಮೇಲೆ ಒಟ್ಟ ನಂಬಿಕೆ ಇಲ್ಲ ನೋಡು ಮಾರಾಯ. ಯಾವಾಗ ಹೆಂಗಿರ್ತಾಳ ಅಂತಾನೆ ಗೊತ್ತಾಗಂಗ್ಲಕ್ಕಿ. ಹೋಗಿ ಏನಾರ ಒಂದು ತಕರಾರು ಮಾಡ್ತಾಳೆ ಅಂತ ನನಗೆ ಅನಿಸ್ಲಿಕ್ಕೆ ಬಿಟ್ಟದ. ಈ ಸಲ ನಾ ಎಲ್ಲಿ ಹೊರಗೆ ಬಿಡಂಗಿಲ್ರಿ ಆಕಿನ, ಸುಮ್ಮನೆ ನನ್ನ ಬಲ್ಲೇ ಕುಡ್ಸ್ಕೊಂಡು ಕೊಡ್ತೀನಿ. ಅದ್ರಾಗ ಸುಮಾ ಬೇರೆ ಇಲ್ರಿ. ಸುಮಾ ಇದ್ಲಂದ್ರ ಈಕಿನ ಹೆಂಗೆ ಮಾಡಿಬಿಟ್ಟು ಹೋಗ್ಬೇಕಂತ ಮಾಡಿದ್ದೆ. ಸುಮಾನೂ ಇಲ್ಲ ನಮಗೆ. ಸುಂದ್ರಿ ಸುಮಾನೇ ಒಂದು ಸ್ವಲ್ಪ ಭಾಳ ಬೇಕಾದವ್ರಂದ್ರೆ ಅದಕ್ಕೆ ಮೀನಾಕ್ಷಿಗೆ ಹೋಗ್ಬೇಕೀಗ ತಯಾರು ಮಾಡ್ಬೇಕಂತ ಮಾಡೀನಿ. ಮೀನಾಕ್ಷಿ ಸುಂದ್ರಿ ಬರಳಕ್ಕಂತೇಳಿ. ಆಯ್ತಾಳ, ಹೋಗ್ಬರ್ರಿ. ಮತ್ತು ಗಂಡಸರೊಬ್ರು ಬೇಕಾಗ್ತದ, ಸೀನಪ್ಪನೊಬ್ಬನ ಕರ್ಕೊಂಡು ಹೋಗ್ತೀರಿ ಏನು? ಹ್ಞೂ ರೀ, ಮತ್ತೊಬ್ರು ಗಂಡಸಿರ್ಬೇಕು. ನೀವಂತರೂ ಒಲ್ಲೆ ಅಂತೀರಿ. ಬರಲಕ್ಕ ಅವನು ಶೀನಪ್ಪ. ಫೋನ್ ಮಾಡ್ತೀನಿ ಸದ್. ನೀ ಮಾಡ್ತೀಯಾ ಅಂದ್ರೆ ಆಯ್ತು, ನೀ ಈಗ ಫೋನ್ ಹಚ್ಚಿ ಹೇಳು, ನಾನು ನಾಳೆ ಹೇಳ್ತೀನಿ ಅವನಿಗೆ. ಆಯ್ತಾಯ್ತು, ಸದ್ದು ಹಚ್ತೀನಿ. ನಾ ಒಂದು ಸ್ವಲ್ಪ ಹೊರಗೆ ಹೋಗ್ಬರ್ಲೆ, ಊಟ ಆಗ್ಯದ, ಈಗ ವಾಕಿಂಗ್ ಮಾಡಿಬಿಡ್ತೀನಿ ಒಂಚೂರು. ಆಯ್ತಾಯ್ತು, ಹೋಗ್ಬರ್ರಿ. ಹಲೋ, ಹಾಂ ಹಲೋ ಶೀನಪ್ಪ, ಎಲ್ಲಿದ್ದೀಯಪ್ಪ? ಒಂದು ಸ್ವಲ್ಪ ಮನೆ ಕಡೆ ಬರ್ತೀಯೇನ? ಹಲೋ ರೀ ಮಾಮಿ ರೀ, ಈಗ ಮನೆಗೆ ಬರ್ಬೇಕ್ರಿ? ಸಾರಿ ರೀ ಮಾಮಿ, ನಾ ಈಗ ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಾಗ ಇದ್ದೀನಿ ರೀ ಮಾಮಿ. ನಾಳೆ ಮುಂಜಾನೆ ಬರ್ತೀನಿ ರೀ. ಈಗ ನನಗೆ ಕ್ಷಮೆ ಇರಲಿ ರೀ ಮಾಮಿ, ನಿಮ್ಮಿಂದ ನನಗೆ ಕ್ಷಮೆ ಬೇಕು ರೀ ಮಾಮಿ. ಇದ್ರ ದಾಳಿ ಹೊಡಿಲಿ, ಇಷ್ಟು ರಾತ್ರಿ ಹೊತ್ತಿನಾಗ ಏನು ಮೀಟಿಂಗ್ ಮಾಡ್ತಾನೆ ಇದು? ಪಂಚಾಯತಿ ಚೇರ್ಮನ್ತಿನೇ ಮನೆಯಾಗಿದ್ದಾಳ. ಅಲ್ಲ ಸೀನಪ್ಪ, ನಾ ಹೇಳೋದು ಕೇಳ ಒಂದು ಸ್ವಲ್ಪ. ಎಲ್ಲಿದ್ದೆ ಹೇಳು, ಕರೆ ಹೇಳು. ಒಂದು ಸ್ವಲ್ಪ ಕೆಲಸ ಇತ್ತು, ಅರ್ಜೆಂಟಿಗೆ ಬಂದು ಮಾತಾಡ್ತೀನಂದೆ. ಇನ್ನು ಎಲ್ಲಿ ಹೊತ್ತಾಗ್ಯದ? 8:30 ಆಗ್ಯದ. ಈಗಿನ ಏನು ಮೀಟಿಂಗ್ ಮಾಡ್ತಿದ್ದಿ? ಬಂದು ಹೋಗು ಸ್ವಲ್ಪ ಮನೆ ಕಡೆ. ಮಾಮಿ ರೀ ಪ್ಲೀಸ್, ಡೂ ಯು ಅಂಡರ್ಸ್ಟ್ಯಾಂಡ್ ಮೀ ಮಾಮಿ? ಅಂತ ಪ್ರೆಸೆಂಟ್ ಅದ ರೀ, ಮುಂಜಾನೆಗೆ ಈಗೀಗ ಬಂದಿದ್ದೇನದ ರೀ ಮಾಮಿ. ನೀವು ಏನು ಕಾಲಾಗ ತೋರಿಸಿದ್ದನ್ನ ಕೈಯಾಗ ಮಾಡ್ತೀನಿ ರೀ. ಇವು ನೋವು ಮಾಮಿ, ನಾ ಇಲ್ಲ ಅನ್ನಂಗಿಲ್ಲ ರೀ ನಿಮ್ಮ ಕೆಲ್ಸಕ್ಕೆ. ಆದ್ರೆ ಈಗ ಮೀಟಿಂಗ್ನಾಗಿದ್ದೀನಲ್ರಿ, ಅರ್ಧಕ್ಕೆ ಎದ್ದು ಬಂದ್ರೆ ನಮ್ಮ ಬಾಸ್ ಸಿಟಿಗೆ ಇರ್ತಾರೆ ಮಾಮಿ. ಅದಕ್ಕೆ ಸಾರಿ ರೀ ಮಾಮಿ, ಸಾರಿ ರೀ ಮಾಮಿ, ಮತ್ತೊಮ್ಮೆ ಸಾರಿ ರೀ ಮಾಮಿ. ಆಯ್ತಳಪ್ಪ, ಗೊತ್ತಾಯ್ತು. ನಿಂದು ಇಂಪಾರ್ಟೆಂಟ್ ಮೀಟಿಂಗ್ ಮುಗಿಸು, ನಾಳೆ ಮುಂಜಾನೆ ಬಂದು ಭೇಟಿ ಆಗು. ಏನಿಲ್ಲ, ನಾಳೆ ಬೆಂಗ್ಳೂರಿಗೆ ಹೋಗ್ಬೇಕಂತ ಮಾಡೀವಿ ಒಂದು ಸ್ವಲ್ಪ. ಅದಕ್ಕೆ ಒಂದು ಗಾಡಿ ಮುಗಿಸ್ತೇನಂತ ಮಾಡಿದ್ದೆ. ಹಾಂ, ನೀನು ಬರೋಕಂತ ನಾಳೆಗೆ ತಯಾರಾಗು. ಓಕೆ ರೀ ಮಾಮಿ, ಡನ್ ರೀ. ನಾಳೆ ಮುಂಜಾನೆ ಎದ್ದುಗಳನ್ನೇ ನಿಮ್ಮ ಮನೆ ಮುಂದೆ ಹಾಜರಿರ್ತೀನಿ ರೀ. ಗಾಡಿ ಮುಗಿಸೋದು ಡೋಂಟ್ ವರಿ ಮಮ್ಮಿ, ಯು ಡೋಂಟ್ ವರಿ ಮಮ್ಮಿ. ನನಗೆ ಕೆಲಸ ಒಪ್ಪಿಸಿದ್ರಿ ಅಂದ್ರೆ ಮುಗಿತ್ರಿ, ಅದು ಪರ್ಫೆಕ್ಟ್. ಕೆಲಸ ಈಸ್ ವೆರಿ ಪರ್ಫೆಕ್ಟ್. ಕೆಲಸ ಈಸ್ ಮೈ ಗಾಡ್, ಯು ನೋ ಮಮ್ಮಿ. ಬಾಯ್ ಮಮ್ಮಿ, ನಾವೀಗ ಮನುಷ್ಯರು ಸರಿ ಇಲ್ರಿ ಮಮ್ಮಿ. ನೀವು ಈಗ ಒಂಚೂರು ಫೋನ್ ಇಡ್ತೀರೇನ್ರಿ? ಬಾಯ್ ರೀ ಮಮ್ಮಿ, ಬಾಯ್ ರೀ. ಸ್ವಲ್ಪ ದಾಳಿ ಹೊಡಿಲಿ, ಶಂಡೆ ಅದನ್ನ, ಅದಕ್ಕೆ ಹಿಂಗೆ ಮಾತಾಡ್ತದ. ಇಲ್ಲಂದ್ರೆ ಮಾಮಿ ಫೋನ್ ಬಂದ್ರೆ ಪಟಕ್ಕನ ಬರೋ. ಎಂಥ ಕೆಲಸ ಇದ್ರೂ ಇವತ್ತು ಭಾಳ ಆಗ್ಯದ ಕಾಣಿಸ್ತದ. ಎಷ್ಟು ಹೇಳಿದ್ರೂ ಬಿಡಂಗಿಲ್ಲ ವಯ್ಯವ್ವ, ಅದು ಚಟನೇ ಬಿಡಂಗಿಲ್ಲ ನೋಡೋದು ಒಟ್ಟೆ. ಏನೇನಂತಾರಲ್ಲ, ಚಟಕ್ಕೆ ಔಷಧ ಇಲ್ಲ ಅಂತಾರಲ್ಲ, ಹಂಗದು. ಏನು ಹೇಳಿದ್ರೂ ಕೆಲಸ ಮಾಡ್ತಾನೆ ಆದ್ರೆ ತನ್ನ ಕುಡ್ತದ ಚಟ ಮಾತ್ರ ಒಟ್ಟ ಬಿಡಂಗಿಲ್ಲ ಮಷೀನೆ. ಯಾರು ಫೋನ್ ಮಾಡ್ಯಾರ? ಶಿನಪ್ಪ, ನಿನಗೆ ಗೊತ್ತಿಲ್ಲ? ಇಲ್ಲಿ ರೂಲ್ಸ್ ಗೊತ್ತಿದೆ ಇಲ್ಲ ನಿನಗೆ? ಎಲ್ಲಿ ಬರೋ ಮುಂದಾಗ ಫೋನ್ ಮನೆಯಾಗ ಇಟ್ಟು ಬರಬೇಕು, ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡ್ಬೇಕದು. ಅದು ನಿನಗೂ ಅನ್ವಯಿಸ್ತದೆ ರೂಲ್ಸ್, ಗೊತ್ತಿಲ್ಲ ನಿನಗೆ? ಮಗನೇ, ಕುಡ್ದಾಗ ಏನಾರ ಮಾತಾಡ್ಬೇಡಂಗ. ಮಾಮಿ ಫೋನ್ ಹಚ್ಚಾರ. ಮಾಮಿ ಅಂದ್ರೆ ಯಾರಂತ ಗೊತ್ತಿದ್ದಿಲ್ಲ ನೀನು? ರೆಸ್ಪೆಕ್ಟ್ ಕೊಡ್ಬೇಕು ದೊಡ್ಡವ್ರಿಗೆ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಮಾಮಿಯವ್ರ ಫೋನ್ ಯಾವಾಗ ಬಂದರೂ ನಾನು ರಿಸೀವ್ ಮಾಡ್ತೀನಿ.
ಅವ್ರು ನಮ್ಮ ಪಾಲಿನ ದೇವ್ರಿದ್ದಂಗೆ ಅವ್ರು ನನಗೆ ತಾಯಿ ಸಮಾನ ಇದ್ದಂಗೆ. ಏಪ್ಪ ಶೀನಣ್ಣ ಯಾಕೆ ಇಷ್ಟು ಗರಂ ಆತಿ? ನಾ ಏನು ತಪ್ಪು ಮಾತಾಡಿನಿದ್ರು? ಹಾಂ, ಫೋನ್ ಯಾರು ಹಚ್ಚಿದ್ರಪ್ಪ? ಇದು ತಪ್ಪು ಮಾತಾ? ಇದು ತಪ್ಪು ಮಾತನ್ನು ಕೇಳ. 4 ಮಂದಿನ ನೀನೇ ಕರೆಸು, ನ್ಯಾಯ ಕುಡ್ಸುಮಂತಿದ್ದಾನೆ. ನಾ ಏನಾರ ತಪ್ಪು ಮಾತಾಡಿದ್ನಂದ್ರೆ ಅವ್ರು ನನಗೆ ಬಗ್ಗಿಸ್ 4 ಹೊಡೆಯಲ್ರಾಗ ನಾ ಹೊಡ್ಸೊಳಗ್ತಾ ಇರೋದೇನೆ. ಆದ್ರೆ ನಾ ಒಂದೇ ಮಾತು ಕೇಳೀನಿ, ಯಾರು ಫೋನ್ ಹಚ್ಚಿದ್ರಪ್ಪ? ಇದು ತಪ್ಪನು ಹೇಳು. ಸಂಗಣ ನೀನಾರ ಹೇಳಪ್ಪ, ನಾ ಮಾತಾಡಿದ ತಪ್ಪನ? ಪಿಂಟೆ ಯಾಕೆ ಬೇಕು ಸುಮ್ಬಿಡ್ರಲ್ಲಿ? ನಮಗೆ ರಗಡ್ ಟೆನ್ಷನ್ ಇರ್ತಾವ. ಆ ದೊಡ್ಡವ್ರ ವಿಷಯ ತಗೊಂಡು ನಾವೇನು ಮಾಡಮು? ಹಂಗೆ ಬಿಡ್ದಾರೋ ಸಂಗಣ? ಇದು ಏನು ಸಣ್ಣ ವಿಷಯ ಅಂತ ತಿಳ್ಕೊಂಡೇನು ಶೀನಣ್ಣ? ಅಂದಂಗೆ ಮಾಮಿಯರು ಅವ್ರ ಸೊಸೆ ಏನೋ 4 ದಿನಕ್ಕೊಮ್ಮೆ ಬರೀ ಜಗಳನೇ ತೆಗಿತಾರಂತ ಕೇಳಿದ್ದೆ. ಅದು ಖರೆ ಏನು ಸುದ್ದಿ? ನನಗೆ ಅಂಥವೆಲ್ಲ ಗೊತ್ತಿಲ್ಲಪ್ಪ. ನಾ ಏನು ಕೇಳೋಕೆ ಹೋಗಂಗಿಲ್ಲ, ಅವ್ರು ತಂಟಕ್ಕೆ ಹೋಗಂಗಿಲ್ಲ. ಅವ್ರೇನಾರ ಕೆಲಸ ಹೇಳಿದ್ರೆ ನಾನು ಅಷ್ಟು ಮಾಡ್ತೀನಿ. ಅಷ್ಟು ಬಿಟ್ರೆ ಅವ್ರ ಫ್ಯಾಮಿಲಿ ವಿಷಯ ನನಗೇನು ಗೊತ್ತಿಲ್ಲಪ್ಪ. ಪಿಂಟೆ ಆಗಳನ್ನೇ ಬಿಡು ಅಂದಿನಿ. ಅವ್ರ ವಿಷಯ ನಮಗೆ ಹಾಕ್ಬೇಕಲ್ಲಿ. ಒಡ್ಸ್ಕೊಂಡು ಹೋಗ್ತೀನಿ ನೋಡು ಮಗ, ನಾನು ಸುಮ್ಮಿರ್ತೀರಿ. ನಾನೇ ಕೊಡ್ಲೇನು ಒಂದೇಟು. ನಮಗೆ 108 ಟೆನ್ಷನ್ ಇರ್ತಾವ. ಅವ್ರದ್ದು ಊರು ಸಬರಿ ತಗೊಂಡು ನೀ ಏನು ಮಾಡ್ತಿ? ಯಾರ ಜಗಳಲ್ರಾಗ ಯಾರ ಬಿಡಲ್ರಾಗ ನಮಗೆ ಯಾಕೆ ಬೇಕಪ್ಪ? ನೀ ಬಿಡವಲ್ಲಿ, ಅವ ಹೇಳವಲ್ಲ. ಸುಮ್ಮನೆ ತಲೆ ತಿಂತಿರಪ್ಪ ಮಾರಾಯ ನಮಗೆ. ಏಯ್, ಅವ ಇವ ಅನ್ಬಾರ್ದು, ಸರ್ ಅನ್ಬೇಕು. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಂಗಪ್ಪ ನೀ. ನಾನು ರೆಸ್ಪೆಕ್ಟ್ ಕೊಡ್ಬೇಕಾ? ಸರ ನಮಸ್ಕಾರ ರೀ ಸರ್, ನಮಸ್ಕಾರ. ಹಾಂ ಇರ್ಲಿ ಹಿಂಗೆ ರೆಸ್ಪೆಕ್ಟ್ ಇಟ್ಕೊಂಡು ಮಾತಾಡ್ಬೇಕು. ನಮಸ್ಕಾರ ಅಂದೇನಿಲ್ಲ ಪಿಂಟೆ. ಈಗ ನನಗೊಂದು ಕೊಟ್ರೆ ಎಕ್ಸ್ಟ್ರಾ ಹೇಳ್ಬೇಕು ನೀ. ನಮಸ್ಕಾರ ಅಂದ್ರೇನು ಪುಕ್ಷಿಟ್ಟು ಬರ್ತಾವಂತ ಮಾಡಿ ಏನು ಮಗನೇ? ಒಂದು ನಮಸ್ಕಾರಕ್ಕೆ ಭಾಳ ವ್ಯಾಲ್ಯೂ ಅದ ನಂಬಲ್ಲಿ. ಎಷ್ಟು ಕುಡಿತಿರ್ಲಿ, ಎಷ್ಟು ಕುಡಿತೀರಿ? ಯಾಕೆ ಬೇಕು ನಿಮಗೆ? ಮನೆಗೆ ಹೋಗ್ಬಾರ್ದು. ಬಂದ್ರೆ ಒಂದು ಪೋಟ್ಕೊಂಡ್ರೆ ಮನೆ ಕಡೆ ದಾರಿ ಹಿಡಿದ್ರೆ ಮಾಡಬೇಕು. ಬರೀ ಇಲ್ಲೇ ಕೂತು ಸಂತೆನ ಅದೇ ಮಾಡ್ತೀನಿ ಅಂದ್ರೆ ಏನು ಮನುಷ್ಯರಂತಾರ ನಿಮಗೆ? ಹೆಂಗ್ರಿ ಉಪಾಧ್ಯಕ್ಷರ, ನಮ್ಮ ಟೆನ್ಷನ್ ನಮ್ಗೆ ಗೊತ್ತ್ರಿ. ನೀವೇನ್ರಿ ರಾಜಕೀಯದಾಗ ಇಳಿದ್ರಿ ಅಷ್ಟು ತಿಳಿಯಂಗಿಲ್ರಿ ನಿಮಗೆ? ನಮ್ಮ ಕರ್ನಾಟಕದ ರಾಜಕಾರಣದ ಹಣೆ ಬರೀ ಏನಾಗದ ಗೊತ್ತದಿಲ್ಲ ನಿಮ್ಗೆ? ಅದೇ ಟೆನ್ಷನ್ ರೀ ನಮಗೆ. ಅದೇ ಟೆನ್ಷನ್ ಸಂಬಂಧ ನಾನು ಪಿಂಟೆ ಇಲ್ಲಿ ಬಂದು ಕೂತೀವ್ರಿ 2 ತಾಸಾಯ್ತು. ಅಲ್ರೋ, ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಬಿಟ್ಟಿದ್ದು. ನೀವು ಯಾಕೆ ಇಲ್ಲಿಗೆ ಬಂದಿರಿ? ಅವ್ರವ್ರು ಏನರ ಮಾಡ್ಕೋತಾರ, ನಿಮಗೆ ಯಾಕೆ ಇಷ್ಟು ತ್ರಾಸ ಅಂತ? ಏನು ಹೆಂಗೆ ಮಾತಾಡ್ತೀರಿ ಶೀನಣ್ಣರ? ಅಲ್ಲ, ಅವರಿಬ್ಬರು ಜಗಳದಾಗ ಗೌರ್ಮೆಂಟ್ ಬಿತ್ತಂದ್ರೆ ನಮ್ಮ ಗತಿ ಏನು? ನಾವು ಹೆಂಗೆ ಕೆಲ್ಸಕ್ಕೆ ಹೋಗ್ಬೇಕು? ದಿನ ಅದೇ ಟೆನ್ಷನ್ ರೀ ನಮಗೆ, ಅದೇ ಪ್ರಾಬ್ಲಮ್ ರೀ. ಹೌದು ಗಂಡಸ್ರೆ, ಒಂದು ವೇಳೆ ಗೌರ್ಮೆಂಟ್ ಬಿತ್ತಂದ್ರೆ ನಿಮ್ಮ ಫ್ರೀ ಕ್ಯಾನ್ಸಲ್ ಆಗ್ತಾವ ಅಂತೇಳಿ ಟೆನ್ಷನ್ ನಿಮಗೆ, ಹೌದಿಲ್ಲ? ಶಭಾಷ್. ಅದು ಒಂದೇ ಟೆನ್ಷನ್ ಅಲ್ಲಿ ಬಿಡು ಶೀನಣ್ಣ. ರಾಜಕಾರಣದೊಂದು ಟೆನ್ಷನ್ ಆದ್ರೆ ಈ ಬಿಗ್ ಬಾಸ್ದೊಂದು ಟೆನ್ಷನ್ ಅಪ್ಪ ನಮಗೆ. ಅಲ್ಲೋ, ಬಿಗ್ ಬಾಸ್ ಟೆನ್ಷನ್, ರಾಜಕಾರಣ ಟೆನ್ಷನ್, ಅವ್ರ ಟೆನ್ಷನ್, ಇವ್ರ ಟೆನ್ಷನ್ ಅಂತೇಳಿ ನಿಮ್ಮ ಮನೆ ಟೆನ್ಷನ್ನ ಮಾಡ್ಕೊಳ್ಳೋದು ಬಿಟ್ಬಿಟ್ರೇನ ನೀವು? ನಮ್ಮ ಮನೆ ಟೆನ್ಷನ್ ಅಂದ್ರೂ ಅದು ಮುಗಿಲಾರ್ದ ಕತೆ ಬಿಡು ಶೀನಣ್ಣ. ಮನೆಗೆ ಹೋದ್ರೆ ಅದೇ ಹೆಂಡ್ತಿ ಹಸಿರು ಕಲರ್ ಹಳೆನೈತಿ, ಸಾಕಾಗ್ಯದ ಅವರ ಕೈಲಿ ದಿನ ನಾವು ಬಯಸ್ಕೊಳ್ಳೋ ರೀತಿ. ಹೌದು ಪಿಂಟೆ, ಬರ್ರಿ ಹಾಡ ಆಡ್ತೀವಿ ಬಿಡಲೆ. ಅಲ್ಲೋ, ಬಿಗ್ ಬಾಸ್ದೇನು ಟೆನ್ಷನ್ ಅದ ನಿಮಗೆ? ಹೆಂಗೆ ಮಾತಾಡ್ತೀರೋ ಶೀನಣ್ಣ ನೀವು? ಬಿಗ್ ಬಾಸ್ ಶುರುವಾದಾಗಿಂದ ಆ ಟೆನ್ಷನ್ ಸಂಬಂಧನೇ ದಿನ ಬರ್ಲಿಕ್ಕತ್ತೀನಿ ನೋಡಪ್ಪ. ನಾನಂತ ಗಿಲ್ಲಿ ಗೆಲ್ತಾನೋ, ಅಶ್ವಿನಿ ಗೆಲ್ತಾರೋ? ಸರಿ ಅಶ್ವಿನಿ ಮೇಡಮ್ ಅನ್ಬೇಕು ರೀ. ರೆಸ್ಪೆಕ್ಟ್ ಕೊಡ್ಬೇಕಂತವ್ರಿ. ಅಶ್ವಿನಿ ಮೇಡಮ್ ಗೆಲ್ತಾರೋ? ನಾಳೆ ಹೊರಗೆ ಯಾರು ಬರ್ತಾರೋ? ಕಿಚ್ಚನ್ ಚಪ್ಪಲ್ಲಿ ಯಾರು ತಗೋತಾರೋ? ಎಲಿಮಿನೇಟ್ ಯಾರ್ಯಾರನ್ನ ಮಾಡ್ತಾರೋ? ಇದೇ ಟೆನ್ಷನ್ ಶೀನಣ್ಣ ನನಗೆ. ಇದ್ರದ ಮ್ಯಾಲೆ ಮತ್ತಿನ್ನೊಂದು ಟೆನ್ಷನ್ ರೀ ನಮಗೆ. ಅಮೇರಿಕಾ ಅಧ್ಯಕ್ಷದೊಂದು ಟೆನ್ಷನ್ನೇ, ಹಣದುಬ್ಬರ ಟೆನ್ಷನ್, GST ಟೆನ್ಷನ್, ಇನ್ಕಮ್ ಟ್ಯಾಕ್ಸ್ ಟೆನ್ಷನ್, ರೈತರ ಸಮಸ್ಯೆ, ಇವೆಲ್ಲ ವಿಚಾರ ಮಾಡಿ ತಲೆ ಚಿಟ್ಟಂದು ದಿನ 1-2 ಕ್ವಾರ್ಟರ್ ಫೋಟೋಗಳು ತನ. ನಮಗಂತೂ ನಿದ್ದಿನೇ ಬರಂಗಿಲ್ಲಪ್ಪ ಶೀನಣ್ಣ. ಬಾರಿ ವಿಚಾರ ಮಾಡ್ತೀರಿ ಬಿಡಪ್ಪ ನೀವು. ಗ್ರೇಟ್. ಇಷ್ಟೊಂದು ಸಮಸ್ಯೆ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಬಂದಿರಂದ್ರೆ ಭಾರಿ ಆಯ್ತಪ್ಪ ನಿಮ್ಮ ಮುಂದೆ ನಮ್ಮ ಟೆನ್ಷನ್ ಏನೋ ಅಲ್ಲಿ ಬಿಡು. ನಿಮ್ಮ ಕೋಡಿಗಳ
ಕುಡಿಯೋಕೆ ಯಾವ್ದಾರ ಒಂದು ನೆವ ಬೇಕು, ಅದಕ್ಕೆ ಬಂದಿರ್ತೀರಿ. ಇಲ್ಲದ್ದಾನೆ ಒಂದು ನೆಪ ಹೇಳ್ತೀರಿ ಹೆಣ್ಮಕ್ಳೆ. ನನಗಿದು ಸರಿ ಬರಂಗಿಲ್ಲ ನೋಡು. ನಿಮ್ಮ ಮನೆದ ನಿಮಗೆ ಟೆನ್ಷನ್ ತಡ್ಕೊಳ್ದಂಗಿಲ್ಲ, ಊರು ಚಿಂತೆ ಮಾಡ್ತಾರಂತೀವ್ರು. ಯಾಕೆ ಬೇಕಾರಲಿ ನಿಮಗೆ ಸುಮ್ಮನೆ ಮಂದಿ ಮೇಲೆ ಅಪೋದ ಕೊಡೋದು. ಮತ್ತು ನೀವು ದಿನ ತಗೋತಿರಲ್ಲ, ನಿಮ್ಮದೇನದ ರೀ ಸಿನಣ್ಣವ್ರ? ನೋಡಪ್ಪ, ನಮ್ಮದು ಬೇರೆ ಬೇರೆ ಇದ್ದಾವಳ, ನಿಮಗದು ಗೊತ್ತಾಗಂಗಿಲ್ಲ. ಅದಕ್ಕೆ ಹೇಳ್ತಾರೆ ಈ ಶಿನಣ್ಣವ್ರ, ನಿಮ್ಮಂಥವ್ರು ನೋಡಿ ಹೇಳತ್ತಿರ್ಬೋದು. ಇದ್ಲಿ ಮಸಿಗೆ ಬುದ್ಧಿ ಹೇಳ್ತಂತ. ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ. ಇವೆಲ್ಲ ಶಾಸ್ತ್ರಗಳು ಸುಳ್ಳೆ ಮಾಡಿಲ್ರಿ. ನಿಮ್ಮಂಥವ್ರು ಭೂಮಿ ಮೇಲೆ ಇರೋದ್ರಿಂದನೇ ಇಂಥ ಶಾಸ್ತ್ರ ಪುರಾಣಗಳು ಉಟ್ಕೊಂಡಾವ ಅಂತ ನನ್ನ ಅನಿಸಿಕೆ ನೋಡ್ರಿ. ಟೇಕ್ ಇಟ್ ಈಜಿ ಶಿನಣ್ಣ, ಡೋಂಟ್ ವರಿ ಶಿನಣ್ಣ. ಯಾಕೋ ಸಂಗಪ್ಪ ನಾನು ಬುಡಕ್ಕೆ ಬಂದೆ ಮಗನೇ. ನಮ್ಮಂಥವ್ರು ಇರೋದ್ರಿಂದ ಹಿಂಗಂತಾರ, ಇಡ್ಲಿ ಮಸಿಗೆ ಬುದ್ಧಿ ಹೇಳ್ತಂತಾರ. ನಾ ಅಷ್ಟು ಕುಡಿತೀನಿ, ಹುಷಾರಾಗಿರು. ಬಾಯಿ ಅದು ಬಸ್ತನಲ್ಲಿ ಇಟ್ಕೊಂಡು ಮಾತಾಡಬೇಕು. ನನಗಿದು ಸರಿ ಬರಂಗಿಲ್ಲ. ಯಾಕಪ್ಪ ಶಿನಪ್ಪ, ನೀ ಆದ್ರೆ ಅನ್ಬೋದು, ನಾವು ಆದ್ರೆ ಅನ್ಬಾರ್ದನ್? ಕರ್ಸಮನ ವೇಟರ್ ಬಾಯ್, ಇದ್ರ ನ್ಯಾಯ ನೀನೇ ಬಗೆಹರಿಸ್ಬೇಕು. ಬಂದು ನಮಗೆ ಏನಾಗದಂತ ನೀ ಕೇಳ್ಬೇಕೀಗ. ಈ ಸರ್ ನಮ್ಮ ಜೊತೆ ಜಗಳ ತೆಗಿಲಿಕ್ಕೆ ಬಂದಾರಂದ್ರೆ ಅವ್ರದರ ಆಗಲ್ಲಕ್ಕ, ನಮ್ಮದರ ಆಗಲ್ಲಕ್ಕ. ಹೊಲ ಮನಿ ಎಲ್ಲ ಹೋಗಲಕ್ಕ. ಈ ಜಗಳ ಒಂದು ದಂಡಿಗೆ ಹತ್ತತನ ನಾ ಇಲ್ಲಿಂದ ಎದ್ದು ಹೋಗಂಗಿಲ್ಲ ನೋಡು. ನಿನಗೆ ಯಾವ ಎದ್ದು ಹೋಗಂತಾನ? ಬೆಳ್ತನಾರ ಕೊಡು, 2 ದಿನಾರ ಕೊಡು, ನಿನ್ನ ಹಣೆ ಬರೋದು. ನಾನೇನು ಮಾಡ್ಲಿಕ್ಕಾಗಂಗಿಲ್ಲ. ಯಾಕ್ರಿ ಶಿನಣ್ಣವ್ರ ಬಾಯಿ ಭಾಳ ಅದ್ಬಸ್ತು ಮೀರಿ ಹೊಂಟದ ನೋಡ್ರಿ. ಉದ್ದುದ್ದ ಬಾಯಿ ಬಿಡಬೇಡ್ರಿ, ನಮಗೂ ಇಷ್ಟ ಆಗಂಗಿಲ್ಲ ರೀ. ಯಾಕಂದ್ರೆ ಪಿಂಟ್ಯಾ ಈಸ್ ಮೈ ಪೇಟೆಂಟ್ ಫ್ರೆಂಡ್ ಹೈ. हो मेरा बहुत अच्छा फ्रेंड है, तुम ಈ ಥರ ಮಾತು ನೈ ಕರೋ. ಶಾಣೆ ಇದ್ದಿರೋಗ್ರ ಇಬ್ರು ಅವ್ರೆ. ನಿಮ್ಮಂಥವ್ರ ಜೊತೆ ಮಾತಾಡ್ಕೊತ ಕೊಡ್ತೀನಿಲ್ಲ, ನನಗೆ ಬುದ್ಧಿ ಇಲ್ಲ. ಸ್ನೇಹ ಅಂತ ಒಳಗೊಳಗೆ ಸ್ಕೆಚ್ಚು ಹಾಕ್ತಾರೋ, ಇಂಥ ಸ್ನೇಹದಿಂದ ಎಲ್ಲ ಹಾಳಾಗಿ ಹೋಗ್ತಾರೋ. ಸುಮ್ ಕೊಡ್ರೆ, ಏನು ದೊಡ್ಡ ಬಾರಿ ನೋಡಿಲ್ಲ ನಿಮ್ಮದು. ಇಂಥ ಹಾಡಾಡಿ ನನಗಿದು ಮಾಡ್ಲಿಕ್ಕೆ ಬರ್ಬೇಡ್ರಿ ಇಲ್ಲಿ. ಏನ ರೈಟ್ ಹೇಳ್ರಿ. ನನಗೆ ರೈಟ್ ಹೇಳನ್ಲಿಕ್ಕೆ ನೀ ಯಾರು? ನಿಂದನಿದು ಅಂಗಡಿ, ನನ್ನ ರೊಕ್ಕ ಕೊಟ್ಟು ನಾ ಕುಡಿತೀನಿ. ಇದು ಬಾರ್ ಮಾಲಕಿಗೆ ಸಂಬಂಧ. ನೀ ಯಾವಲೆ ಹೋಗು ಅನ್ನಕ? ನೀ ಹೋಗು, ನೀ ಎದ್ದು ಹೋಗ್. ಪಿಂಟ್ಯಾ ಬಿಡ್ಲೆ, ಮತ್ತೆ ದೊಡ್ಡ ಜಗಳ ಆತವ. ಆಗ್ಲಿ ಬಿಡ್ಲೆ ಸಂಗಪ್ಪ, ನೀ ಸುಮ್ಕೊಂಡು, ನಿನಗೆ ಗೊತ್ತಾಗಂಗಿಲ್ಲ. ಕುರಿ ಕ್ವಾಣ ಆಗಲಕ್ಕ, ಕ್ವಾಣ ಕುರಿ ಆಗಲಕ್ಕ. ಇದು ಜಗಳದ್ದೊಂದು ಆಗಬೇಕಂದ್ರೆ ಆಗಬೇಕು. ನಿಮ್ಮ ದಿಕ್ಕಿಗೆ ದೊಡ್ಡ ಶರಣಾರ್ಥಿ. ನಮಸ್ಕಾರ, ನಾ ಏನು ಬರ್ತೀನಿ. ಬಾಯ್, ಗುಡ್ ನೈಟ್, ಸಿ ಯು ಟುಮಾರೋ. ಹೆಂಗನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಠಣ್ಣ ಅಂತ ಹೊಡೀರಿ. ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.